ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಗುರುವೇ ನಮಃ. ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ವೀಕ್ಷಕರೇ, ನಾವು ಈ ಹಿಂದೆ ಅದೆಷ್ಟೋ ದುರ್ಘಟನೆಗಳನ್ನ ಕಂಡಿದ್ದೀವಿ, ಕೇಳಿದ್ದೀವಿ ಕೂಡ. ಅದೆಲ್ಲದರ ಸುಳಿವನ್ನ ಒಬ್ಬ ಮಹಾನ್ ಪುರುಷ ಮುಂಚಿತವಾಗಿಯೇ ತಮ್ಮ ಕಾಲಜ್ಞಾನದಲ್ಲಿ ಹೇಳಿದ್ದು ನಮಗೆಲ್ಲ ಗೊತ್ತೇ ಇದೆ. ಇಂತಹ ಕಾಲಜ್ಞಾನಿ ನಿಮ್ಮೆಲ್ಲರ ನಡುವಣ ಇರುವುದೇ ಒಂದು ಅದೃಷ್ಟ ಅಂತ ಹೇಳ್ತಾ, ಇವತ್ತಿನ ಕಾಲಜ್ಞಾನದ ಸಂಚಿಕೆಯಲ್ಲಿ ಏನೇನೆಲ್ಲ ಅಡಗಿದೆಯನ್ನ ತೋರಿಸ್ತೀವಿ ನೋಡಿ. ನಮಸ್ಕಾರ ವೀಕ್ಷಕರೇ, ಕಾಲಜ್ಞಾನದ ಭವಿಷ್ಯವಾಣಿ ಸಂಚಿಕೆಯಲ್ಲಿ ಈ ಹಿಂದೆ ಅದೆಷ್ಟೋ ವಿಚಾರಗಳನ್ನ, ನಮಗೆ ಗೊತ್ತಿಲ್ಲದ ಅದೆಷ್ಟೋ ವಿಷಯಗಳನ್ನ ತೋರಿಸುವಂತಹ ಪ್ರಯತ್ನವನ್ನ ಮಾಡಿದ್ದೇವೆ. ಅದರಂತೆ ಎಲ್ಲವುದರ ನಿದರ್ಶನಗಳು ಎಳೆಯಾಗಿ ನಿಮ್ಮ ಮುಂದೆ ನಡೆಯುತ್ತಿರುವುದು ನಿಜಕ್ಕೂ ರೋಮಾಂಚನಕಾರಿ ವಿಷಯ. ಎಲ್ಲೋ ಮೂಲೆಯಲ್ಲಿ ಕುಳಿತು ಇಡೀ ಬ್ರಹ್ಮಾಂಡದ ಆಗು ಹೋಗುಗಳನ್ನ ಹೇಳುವುದು ಅಷ್ಟು ಸುಲಭದ ಮಾತಲ್ಲ. ತಮ್ಮ ಅದ್ಭುತವಾದ ಆತ್ಮ ಚೈತನ್ಯ ಶಕ್ತಿಗಳನ್ನ ಒಳಗೊಂಡಂತೆ ಅನೇಕ ದಿವ್ಯ ಶಕ್ತಿಗಳನ್ನ ಪಡೆದು ಕಾಲಗರ್ಭದಲ್ಲಿ ಅಡಗಿರಬಹುದಾದಂತಹ ಅನೇಕ ಭವಿಷ್ಯಗಳನ್ನ ನಿಮ್ಮ ಮುಂದೆ ಇಡುತ್ತಿರುವಂತಹ ಶ್ರೀ 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 ಕಿರಣ್ ಕುಮಾರ್ ಗುರೂಜಿರವರ ಶಕ್ತಿ ಅಪಾರ. ಕಾಲಬ್ರಹ್ಮ, ಕಾಲಜ್ಞಾನಿ ಅಂತಾನೆ ಖ್ಯಾತಿ ಪಡೆದಿರುವಂತಹ ಶ್ರೀ ಕಿರಣ್ ಕುಮಾರ್ ಗುರೂಜಿರವರ ಪ್ರತಿಯೊಂದು ಭವಿಷ್ಯವಾಣಿಯೂ ಅಕ್ಷರಶಃ ನಿಜವಾಗುತ್ತಿರುವುದು ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಈ ಹಿಂದೆ ಅವರು ನುಡಿದಂತೆ ಕೇರಳಕ್ಕೆ ಜಲಕಂಟಕ ಎದುರಾಗುತ್ತೆ ಅನ್ನೋದ್ರಿಂದ ಹಿಡಿದು ಇಡೀ ಜಗತ್ತೇ ದಕ್ಷಿಣ ಭಾರತದತ್ತ ತಿರುಗಿ ನೋಡುವಂತಹ ಅದೆಷ್ಟೋ ಕೆಟ್ಟ ಪ್ರಸಂಗಗಳು ನಡೆಯುತ್ತೆ ಅನ್ನೋದರ ಮಾಹಿತಿ ನೀಡಿದ್ರು 2024 ವರ್ಷದ ಪ್ರಾರಂಭದಲ್ಲಿ. ಗುರೂಜಿರವರ ಭವಿಷ್ಯವಾಣಿಯಂತೆ ಎಲ್ಲವೂ ನಡೆಯುತ್ತಿರುವುದು ನಮ್ಮ ಕಣ್ಣ ಮುಂದೆಯೇ ಇದೆ. ಕೇರಳದಲ್ಲಿ ಉಂಟಾದಂತಹ ಜಲಪ್ರವಾಹ ಎಲ್ಲರನ್ನ ದಿಗ್ಭ್ರಮೆಗೊಳಿಸಿತು. ಇನ್ನು ಅದರಂತೆ ಅನೇಕ ಹಗರಣಗಳ ನೋಡುಗರ ಕಣ್ಣಿಗೆ ದಕ್ಷಿಣ ಭಾರತ ಕಳಂಕಿತವಾಗುತ್ತಿರುವುದು ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ವೀಕ್ಷಕರೇ, ಇತ್ತೀಚೆಗಷ್ಟೇ ಗುರೂಜಿರವರು ಎಲ್ಲರನ್ನೂ ಚಕಿತಗೊಳಿಸುವಂತಹ ಒಂದು ಭವಿಷ್ಯವಾಣಿಯನ್ನ ನುಡಿದಿದ್ದರು. ಅದು ಚೆನ್ನೈ, ತಮಿಳುನಾಡಿಗೆ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಿಸಿದರು. ಅದರಂತೆ ತಮಿಳುನಾಡು, ಚೆನ್ನೈನಲ್ಲಿ ಆದಂತಹ ಜಲಪ್ರವಾಹ ಮತ್ತು ಟ್ರೈನ್ ಆಕ್ಸಿಡೆಂಟ್ ನಂತಹ ದುರ್ಘಟನೆಗಳು ಗುರೂಜಿರವರು ನುಡಿದಿದ್ದ ಕೆಲವು ದಿನಗಳ ಅಂತರದಲ್ಲೇ ನಡೆದು ಹೋಯಿತು. ಹೌದು ವೀಕ್ಷಕರೇ, ಗುರೂಜಿರವರು ತಮ್ಮ ಕಾಲಜ್ಞಾನದ ಈ ಹಿಂದಿನ ಅನೇಕ ಸಂಚಿಕೆಗಳಲ್ಲಿ ರಾಜಕೀಯದ ಬಗ್ಗೆ ಅನೇಕ ವಿಚಾರಗಳನ್ನ ತಿಳಿಸಿದರು. ಅದು ಮೂಢ ಹಗರಣದಿಂದ ಹಿಡಿದು ದೊಡ್ಡ ಸ್ಕ್ಯಾಮ್ಗಳು ಹೊರಬರುವಂತಹ ಸುಳಿವುಗಳು ಹೊರಬೀಳುತ್ತೆ ಅಂದಿದ್ರು. ಅದರಂತೆ ಸಿದ್ದರಾಮಯ್ಯನವರ ರಾಜಕೀಯ ಸರ್ಕಸ್ನ ಬಗ್ಗೆ ನಿಮಗೆಲ್ಲ ಗೊತ್ತೇ. ರೀತಿಯಾಗಿ ರಾಜಕಾರಣಿಗಳ ಕೆಸರು ಎರಚಾಟದಿಂದ ಸಾಮಾನ್ಯ ಜನತೆ ಬಲಿಪುರುಷ ಆಗ್ತಾರೆ ಎಂದಿದ್ರು. ಕೋಮು ಗಲಭೆಯಂತಹ ದುರ್ಘಟನೆಗಳು ನಡೆಯುತ್ತೆ, ಧರ್ಮಗಳ ನಡುವೆ ಘರ್ಷಣೆಗಳು ಉಂಟಾಗುತ್ತೆ ಅಂತ ಅಂದಿದ್ರು. ಅದರಂತೆ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಆದಂತಹ ದುರ್ಘಟನೆ ಇದಕ್ಕೆ ಸಾಕ್ಷಿಯಾಗಿದೆ ವೀಕ್ಷಕರೇ. ಅದರಂತೆ ಇದೀಗ ಮತ್ತೊಂದು ವಿಚಾರ ತಲೆ ಎತ್ತುತ್ತಿದೆ, ಅದುವೇ ವಕ್ಫ್ ಬೋರ್ಡ್. ಇಂತಹ ವಿಚಾರಗಳ ಸುಳಿಗೆ ಸಾಮಾನ್ಯ ಜನತೆ ಸಿಲುಕಿ ನರಳುವ ಸಂದರ್ಭ ಬರುತ್ತೆ ಅಂತ ಅಂದಿದ್ರು. ಅದರಂತೆ ಎಲ್ಲವೂ ನಡೆಯುತ್ತಿರುವುದೇ ಆಶ್ಚರ್ಯ ಪಡುವಂತಹ ಸಂಗತಿಯಾಗಿದೆ. ಇನ್ನು ಎರಡನೇ ಮುಖ್ಯವಾಗಿ ನಾವು ಒಂದು ಕಳೆ ಸಂಚಿಕೆ ಏನು ಹೇಳಿದ್ವಿ, ರಾಜಕಾರಣಿಗಳು ತಮ್ಮ ಒಂದು ಬೇಳೆಯನ್ನು ಬೇಯಿಸಿಕೊಳ್ಳೋಕ್ಕೋಸ್ಕರ ಜನರ ಮಧ್ಯದಲ್ಲಿ ಕಿತ್ತಾಟ ನೀಡ್ತಾರೆ, ದಂಗೆ ಫಸಾದುಗಳಾಗ್ತವೆ ಅಂತ ನಾವು ಸ್ಪಷ್ಟವಾಗಿ ಹೇಳಿದ್ವಿ. ಅದೇ ತರನಾಗಿ ನಾವು ಯಾವ ತಿಂಗಳದ ನೋಡ್ತಿದ್ದೀವಿ, ಅದೇ ತಿಂಗಳದನೇ ಈ ವಕ್ಫ್ ಬೋರ್ಡಿನ ದುರಂತ ಕಥೆಗಳು ಶುರು ಆಗ್ತಾನೆ ಬರ್ತದೆ. ಇವಾಗ ಯಾವ ಲೆವೆಲ್ ಬಂದಿದೆ ಅಂದರೆ ತುಂಬ ಪೀಕ್ ಲೆವೆಲ್ಗೆ ಬಂದು ನ್ಯಾಷನಲ್ ವೈಡ್ ಆಗಿದು ಒಂದು ಸುದ್ದಿ ಆಗ್ಬಿಟ್ಟಿದೆ.
ಇದನ್ನು ನಾವು ಹೋದ ತಿಂಗಳಲ್ಲಿ ಈ ಒಂದು ಧರ್ಮಗಳ ದಂಗಲ್ ಶುರು ಆಗುತ್ತೆ ಅಂತ ನಾವು ಕಳೆದ ಸಂಚಿಕೆಯಲ್ಲಿ ಖಡಕ್ಕಾಗಿ ಹೇಳಿದ್ವಿ. ಅದೇ ತಿಂಗಳಿಂದಲೇ ಶುರುವಾಗಿದ್ದು, ನಿಧಾನಕ್ಕೆ ಶುರುವಾಗಿದ್ದು, ಈ ತಿಂಗಳಲ್ಲಿ ತುಂಬ ದೊಡ್ಡ ಪ್ರಮಾಣಕ್ಕೆ ಬ್ಲಾಸ್ಟ್ ಆಗಿದೆ. ಕಾಲಜ್ಞಾನಿ ಗುರೂಜಿರವರು ಹೇಳಿರುವಂತಹ ಮತ್ತೊಂದು ಭವಿಷ್ಯವಾಣಿ, ಅದರಲ್ಲೂ ನೀವೆಂದೂ ಕೇಳಿರದ ಮತ್ತು ಊಹೆಗೂ ಮಾಡಿರದಂತಹ ಭವಿಷ್ಯವಾಣಿ ಇದು. ಅದುವೇ ದಕ್ಷಿಣ ಭಾರತದ ಹೆಸರಾಂತ ಪ್ರಾದೇಶಿಕ ಪಕ್ಷವೊಂದು ಅಕ್ಷರಶಃ ನಶಿಸಿ ಹೋಗುತ್ತಂತೆ. 2025-2026 ಈ ವರ್ಷದಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ಕರಾಳ ವರ್ಷವಾಗಲಿದೆ ಅಂತೆ. ಅಳಿವು ಉಳಿವಿನ ಸುಳಿಯಲ್ಲಿ ಸಿಲುಕಿ ನಲುಗಿ ಹೋಗಲಿದೆ ಅಂತ ಗುರೂಜಿರವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಸದ್ಯಕ್ಕೆ ಹೆಚ್ಚಾಗಿ ಸದ್ದು ಮಾಡುತ್ತಿರುವಂತಹ ಸಂಗತಿ ಬಗ್ಗೆ ಗುರೂಜಿರವರು ಹೇಳಿರುವ ಪ್ರಕಾರವಾಗಿ ದರ್ಶನ್ ಜಾಮೀನು ವಿಚಾರ, ಇಡೀ ಜಗತ್ತೇ ದಕ್ಷಿಣ ಭಾರತದತ್ತ ತಿರುಗಿ ನೋಡುವಂತಹ ದುರ್ಘಟನೆಗಳು ನಡೆಯುತ್ತೆ ಎಂಬ ಗುರೂಜಿರವರ ಭವಿಷ್ಯವಾಣಿ ಮಾಲಿಕೆಯಲ್ಲಿ ದರ್ಶನ್ ಪ್ರಕರಣವೂ ಕೂಡ ಒಂದಾಗಿದೆ. ಮತ್ತು ಇದೀಗ ದರ್ಶನ್ ಭವಿಷ್ಯದ ಕುರಿತಾಗಿ, ಅದರಲ್ಲೂ ಜಾಮೀನಿನ ಕುರಿತಾಗಿ ಗುರೂಜಿರವರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಇವತ್ತು ವಿಶೇಷವಾಗಿ ನಾವು ನೋಡ್ಬೋದು, ದರ್ಶನ್ ಅವರು ರಿಲೀಸ್ ಆಗಿದ್ದಾರೆ. ನಾವು ದರ್ಶನ್ ಅವ್ರ ಬಗ್ಗೆ ನಿಗದಿ ಆಗಿರೋಂಥ ಡೇಟ್ ಕೊಟ್ಟಿದ್ದೀವಿ. ಅದೇನಪ್ಪ ಅಂತಂದರೆ ಡಿಸೆಂಬರ್ 14-15 ನಂತರ ಅವರಿಗೆ ಎಲ್ಲ ಥರವಾದಂತಹ ಕನ್ಸೆಷನ್ ಸಿಗುತ್ತೆ, ಅಲ್ಲಿ ರಿಲೀಫ್ ಆಗುತ್ತೆ ಅಂತ ಹೇಳಿದ್ವಿ. ಇವಾಗ ಅವರು ಅದಕ್ಕಿಂತ ಮುಂಚೆ ಏನಾದರೂ ಅವರು ರಿಲೀಸ್ ಆಗಿದ್ದೇ ಆದರೆ, ಬಿಡುಗಡೆ ಆಗಿದ್ದೇ ಆದರೆ 108 ಅವರಿಗೆ ಕಾನೂನು ಕುಣಿಕೆ ಇರುತ್ತೆ. ಅವರು ಕೋರ್ಟಿಗೆ ಅಲ್ದಾಡುವಂಥ, ಅವ್ರು ರಿಪೋರ್ಟ್ ಕೊಡುವಂಥದ್ದು, ಅಲ್ದಾಡುವಂಥದ್ದು ಇದ್ದೇ ಇರುತ್ತೆ. ಅವ್ರಿಗೆ ಸಂಪೂರ್ಣ ರಿಲೀಫ್ ಇರಲ್ಲ ಅಂತ ನಾವು 100% ಹೇಳಿದ್ವಿ. ಸೊ ಅದೇ ಥರನಾಗಿ ಇವಾಗ ನೋಡಬಹುದು, ಕೋರ್ಟಲ್ಲಿ ಇದ್ದಾಗ ಏನಿತ್ತು ಅಂದರೆ ಕೇವಲ ಒಂದು ಪೊಲೀಸ್ ಅಧಿಕಾರಿಗಳ ಕಣ್ದೃಷ್ಟಿ ಮಾತ್ರ ಅವ್ರ ಮೇಲಿತ್ತು. ಇವು ಹೊರಗಡೆ ಬಂದಾಗ ಪೊಲೀಸ್ ಅಧಿಕಾರಿಗಳು, ಕೋರ್ಟ್ ಕಣ್ದೃಷ್ಟಿ ಮತ್ತು ಪಬ್ಲಿಕ್ ನೇರ ದೃಷ್ಟಿ, ಅದಲ್ಲದೇ ಸ್ಟ್ರಾಂಗ್ ಆಗಿ ಹೇಳ್ಬೇಕಾದ್ರೆ ಮೀಡಿಯಾದ ದೃಷ್ಟಿ. ಸೊ ಅಲ್ಲಿಂದ 1-5 ಪಟ್ಟ ದೃಷ್ಟಿ ಅವರು ಜಾಸ್ತಿ ಆಗಿದೆ ವಿನಃ ಅಲ್ಲಿ ರಿಲೀಫ್ ಅಂತ ಅವ್ರಿಗೆ ಸಿಕ್ಕಿಲ್ಲ. ಅವ್ರು ಯಾವುದೇ ಥರ ದೀಪಾವಳಿಯ ಹಬ್ಬ ಕೂಡ ಸೆಲೆಬ್ರೇಟ್ ಮಾಡ್ದೇ ಡೈರೆಕ್ಟ್ ಹೋಗಿ BGS ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಮತ್ತು ಅವರಿಗೆ 6 ವಾರದ ಒಂದು ಮಧ್ಯಂತರ ಷರತ್ತುಬದ್ಧವಾದಂಥ ಮಧ್ಯಂತರ ಜಾಮೀನು ಕೊಟ್ಟಿದ್ದಾರೆ. ಆ ಒಂದು ಡೇಟ್ ಕೂಡ ಅಂತ್ಯ ಆಗುವುದು ಕೂಡ ನಾವು ನಿಗದಿ ಮಾಡಿರೋ ಡೇಟ್ಗೆ ಕೂಡ ಅದೇ ದಿನ ಅವರಿಗೆ ತೀರ್ಪು, ಅಂದರೆ ಅದೇ ದಿನ 6 ವಾರದ ತೀರ್ಪು, 6 ವಾರದ ಫೈನಲ್ ಕೂಡ ಅದೇ ದಿನ ಆಗುತ್ತೆ. ಯಾವುದು ಡಿಸೆಂಬರ್ 14 ಅದೇ ಅಕ್ಕಪಕ್ಕದಲ್ಲಿ ಅದೇ ದಿನದಲ್ಲಿ ಅವರಿಗೆ 6 ವಾರದ ಒಂದು ಪೀರಿಯಡ್ ಎಂಡ್ ಆಗುತ್ತೆ. ನಾವು ಹೇಳಿದ ಪ್ರಕಾರ ಡಿಸೆಂಬರ್ 14-15 ಇವರ ಜೀವನದಲ್ಲಿ ಮಹತ್ವಪೂರ್ಣವಾದಂತಹ ದಿನವಾಗಿರುತ್ತೆ ಅಂತ ಹೇಳಿದ್ವಿ. ಸೊ ಹಾಗಾಗಿ ಅದೇ ದಿನದಂದೇ ಇವರ ಕೋರ್ಟಿನ 6 ವಾರದ ತೀರ್ಪು ಅದೇ ದಿನ ಎಂಡ್ ಆಗ್ತಾ ಇದೆ. ನಾವು ಹೇಳಿದ್ವಾಗೆ 6 ತಿಂಗಳು ಇವರಿಗೆ ಕಾನೂನು ಒಂದು ಕಾರಾಗಾರ ವಾಸ ಇದೆ ಅಂತ ಹೇಳಿದ್ವಿ. ಡಿಸೆಂಬರ್ 11 ತಾರೀಕಿಗೆ ಕರೆಕ್ಟಾಗಿ 6 ತಿಂಗಳು ತುಂಬುತ್ತೆ. ನಾವು 14-15 ಸೆಂಟ್ರಲೈಸ್ ಪಾಯಿಂಟ್ ಆಗಿ ಹೇಳಿದ್ವಿ. ಇವಾಗ ಕೋರ್ಟ್ ಕೊಟ್ಟಂತಹ 6 ವಾರದ ಷರತ್ತುಬದ್ಧ ಮಧ್ಯಂತರ ಅರ್ಜಿಯೂ ಕೂಡ 14-15 ಎಂಡ್ ಆಗ್ತಾ ಇರೋದೇ ಒಂದು ವಿಪರ್ಯಾಸ, ಅದು ಒಂದು ಅಕ್ಯುರೇಸಿ. ಸೊ ಅದೇ ದಿನದಂತನೇ ಅವರ ಮುಂದಿನ ಭವಿಷ್ಯ ತೀರ್ಮಾನವಾಗೋದು. ಸೊ ಇದನ್ನು ನಾವು ಅಕ್ಯುರೇಟ್ ಆಗಿ ಹೇಳಿದ್ವಿ, ಅದೇ ಥರನಾಗಿ ನಡೀತಾ ಇದೆ. ಈಗ ಅವರು ಏನಾದರೂ ಹೊರಗಡೆ ಇದ್ದಾರಂತಂದ್ರೂ ಕೂಡ ಅವರಿಗೆ 108 ಕಾನೂನಿನ ಕುಣಿಕೆ ಅವ್ರ ತಲೆ ಮೇಲೆ ಬೀಸ್ತಾನೇ ಇದೆ. ಅವ್ರು ಸ್ವತಂತ್ರವಾಗಿ ಖಂಡಿತ ಇಲ್ಲ. ಡಿಸೆಂಬರ್ 14-15 ನಂತರನೇ ಅವರಿಗೆ ಎಲ್ಲ ಥರವಾದ ಕನ್ಸೆಷನ್ ಸಿಗ್ತಾ ಹೋಗುತ್ತೆ. ಇದು ಪರಮಾತ್ಮ ನಾಳೆಗೂ ಸತ್ಯ. ಅದಕ್ಕೇನಂತಾರೆ ಅದಕ್ಕೇನಂತಾರೆ ಅವ್ರು ರಿಲೀಸ್ ಆದರು ಅಂತ ಆವಾಗ ಈ ವರ್ಡನ್ನು ನಾವು ಅಪ್ಲೈ ಮಾಡಬೇಕು. ಇವಾಗ ಅದು ರಿಲೀಸ್ ಅಲ್ಲ, ಕಾನೂನು ಕುಣಿಕೆಯಲ್ಲಿ ಬಂಧನವಾಗಿದ್ದಾರೆ. ಜಸ್ಟ್ ಒಂದು ಮಾನವೀಯ ದೃಷ್ಟಿಯಿಂದ ಅವರನ್ನು ಒಂದು ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ ವಿನಃ ಇದು ಒಬ್ಬರಿಗೆ ಅಂತಲ್ಲ. ಯಾವುದೇ ಕೈದಿ ಒಂದು ಜೈಲಲ್ಲಿ ನರಳ್ತಾ ಇದ್ರೆ ಮಾನವೀಯ ದೃಷ್ಟಿಯಿಂದ ಕೋರ್ಟ್ ಕೊಡುವಂಥದ್ದು ಇದೆಲ್ಲ ಸರ್ವೇ ಸಾಮಾನ್ಯ. ಅದನ್ನೇ ನಮ್ಮ ದರ್ಶನರು ಕೊಟ್ಟಿದ್ದಾರೆ. ಬಟ್ ಪ್ರಾಕ್ಟಿಕಲಿ ಹೇಳಬೇಕಂದ್ರೆ ಅವರಿಗೆ ಡಿಸೆಂಬರ್ 14-15 ನಂತರನೇ ಅವರಿಗೆ ಎಲ್ಲ ಥರವಾದಂಥ ಕನ್ಸೆಷನ್. ಆದರೆ ಇವರು ಈ ಒಂದು 15 ದಿನ ಪೀರಿಯಡ್ ಏನಿದೆಯಲ್ಲ ಕಂಪ್ಲೀಟಾಗಿ ಮೇಂಟೈನ್ ಮಾಡ್ಕೊಂಡೆ ಹೋಗಿದ್ದೇ ಆಗಿದ್ರೆ ಅವರು ರೆಗ್ಯುಲರ್ ಬೇಲ್ ಅಪ್ಲೈ ಮಾಡುವಂಥ ಪ್ರೊಸೀಜರ್ಗೆ ತುಂಬ ಅನುಕೂಲವಾಗಿರ್ತಿತ್ತು. ಇವು ಏನು ಮಾಡ್ಕೊಂಡ್ರು ಅಂದರೆ ಇವರು ಸ್ವಲ್ಪ ಕಾಂಪ್ಲಿಕೇಟೆಡ್ ಮಾಡಿಕೊಂಡ್ರು ಇವರು. ಅದಕ್ಕೆ ರೆಗ್ಯುಲರ್ ಪ್ರೊಸೆಸ್ಗೂ ರೆಗ್ಯುಲರ್ ಬೇಲ್ಗೂ ಕೂಡ ಒಂದು ಅಡೆತಡೆ ಆಗೋ ಸಾಧ್ಯತೆಗಳು ಖಂಡಿತವಾಗಿಯೂ ಇದೆ. ಹೌದು, ಸುಮಾರು 2 ತಿಂಗಳ ಹಿಂದೆಯಷ್ಟೇ ಗುರೂಜಿರವರು ಹೇಳಿರುವ ಪ್ರಕಾರವಾಗಿ
ಡಿಸೆಂಬರ್ 14-15 ದರ್ಶನ್ಗೆ ಬಿಡುಗಡೆ ಭಾಗ್ಯ ಸಾಧ್ಯ. ಒಂದು ವೇಳೆ ಅದರೊಳಗೆ ಏನಾದರೂ ದರ್ಶನ್ ಹೊರ ಬಂದರೂ ಕೂಡ ಕಾನೂನಿನ ಕುಡಿಕೆಯಲ್ಲೇ ಒದ್ದಾಡುವ ಪರಿಸ್ಥಿತಿ ಅವರಿಗೆ ಬರುತ್ತೆ ಅಂತ ಹೇಳಿದ್ರು ಗುರೂಜಿರವರು. ಅಂತೆಯೇ ಪೂರ್ಣವಾಗಿ ದರ್ಶನ್ ಎಲ್ಲ ರೀತಿಯಿಂದಲೂ ಹೊರ ಬರೋದು ಡಿಸೆಂಬರ್ 14-15 ನಂತರವೇ ಅನ್ನೋ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. ಮತ್ತೊಂದು ಭವಿಷ್ಯವಾಣಿಯನ್ನ ಶ್ರೀ ಕಿರಣ್ ಕುಮಾರ್ ಗುರೂಜಿರವರು ತಮ್ಮ ಕಾಲಜ್ಞಾನದಲ್ಲಿ ಹೇಳೋದರ ಮೂಲಕವಾಗಿ ಎಲ್ಲರ ಗಮನ ಸೆಳೆದಿದ್ದಾರೆ. ಅದುವೇ ಮುಂದಿನ 2 ತಿಂಗಳುಗಳ ಅಂತರದಲ್ಲಿ ವಿಮಾನ ಬಾಂಬ್ ದುರಂತದಂತಹ ಘಟನೆಗಳು ಮತ್ತು ಮಾಲ್ ಥಿಯೇಟರ್ಗಳಲ್ಲಿ ಆಕಸ್ಮಿಕ ಬೆಂಕಿ ದುರಂತಗಳು, ಬೆಂಕಿಗೆ ಆಹುತಿ ಎನ್ನುವಂತಹ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡುವಂತಹ ದುರ್ಘಟನೆ ಒಂದು ನಡೆಯುತ್ತೆ ಅಂತ ಖಂಡಿತವಾಗಿ ಗುರೂಜಿರವರು ತಮ್ಮ ಭವಿಷ್ಯವಾಣಿಯಲ್ಲಿ ಹೇಳಿದ್ದಾರೆ. ಈ ತಿಂಗಳಿಂದ ಏನಾಗುವಂತ ಸಾಧ್ಯತೆಗಳಿದೆ ಅಂತಂದ್ರೆ ನೀವು ನೋಡಬಹುದು. ಒಂದೇದ್ದು ಪ್ಲೇನಲ್ಲಿ ಬಾಂಬ್ ಇಟ್ಟಿನಿ ಅಂತ ಕರೆ ಬರ್ತಾ ಇದಾವೆ. ಮತ್ತು ಮಾಲಲ್ಲಿ ಬಾಂಬ್ ಇಟ್ಟಿದ್ದೀನಿ ಅಂತ ಕರೆ ಬರ್ತಾ ಇದಾವೆ. ಇವಾಗೆಲ್ಲ ಕರೆ ಹುಸಿ ಅಂತ ಅನ್ಕೊಂಡಿದ್ದೀರಾ. ಖಂಡಿತವಾಗಿ ಹುಸಿ ಅನ್ಕೋಬಾರ್ದು. ಬರಲಿರುವಂತಹ 2 ತಿಂಗಳಲ್ಲಿ ಇವೆಲ್ಲವೂ ಕೂಡ ಸತ್ಯ ಘಟನೆ ಆಗುವಂತಹ ಸಾಧ್ಯತೆಗಳು 100ಕ್ಕೆ 100ರಷ್ಟಿದೆ. ಇದು ಸತ್ಯ, ಪರಮಾತ್ಮನಿಗೂ ಸತ್ಯ. ಯಾಕಂದ್ರೆ ಅದು ಹುಸಿ ಅಲ್ಲ, ಇದು ಒಂದು ಟ್ರೇಲರು. ಇನ್ನು 2ನೇ ಭಾಗದಲ್ಲಿ ಏನು ಹೇಳ್ಬೋದು, ನಾವು ನೋಡ್ಬೋದು ನಮ್ಮ ಯೋಗಿ ಆದಿತ್ಯನಾಥ್ ಅವ್ರಿಗೂ ಕೂಡ ಒಂದು ಕಾಲ್ ಥ್ರೆಟನ್ ಬಂದಿದೆ. ಅದು ಕೂಡ ನಾವು ಈಸಿಯಾಗಿ ತಗೊಳ್ಬಾರ್ದು. ಅದೇನಾಗುತ್ತೆ ಅಂದರೆ ಅದು ಕೂಡ ಅಂದರೆ ಇದೇ ಲೀಡರ್ ಅಸಾಸಿನೇಷನ್ ಅನ್ನುವಂತಹ ಕಾನ್ಸೆಪ್ಟ್ ಏನು ಹೇಳಿದ್ದೆ ಅದು ಕೂಡ ಈ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಖಂಡಿತವಾಗಿ ನಡೆಯುತ್ತೆ. ಅದು ಕೂಡ ನಡೀತೆ. ಇವೆರಡು ಕಾನ್ಸೆಪ್ಟ್ ಏನು ನಮಗೆ ಹುಸಿ ಅಂತ ಬರ್ತಾ ಇದ್ದೇವೋ ಅವನ್ನ ಯಾವುದೂ ಕೂಡ ನಾವು ತಾತ್ಸಾರ ಮಾಡುವ ಹಾಗಿಲ್ಲ. ಯಾಕಂದರೆ ಈ ಬರಲಿರುವಂತಹ 4 ತಿಂಗಳವರೆಗೂ ಏನಾಗುತ್ತೆ ಅಂತಂದರೆ ಈ ಒಂದು ಜನಗಳ ಮನಸ್ಥಿತಿ ಅನ್ನೋದೇ ಕೆಟ್ಟೋಗ್ಬಿಡುತ್ತೆ. ಯುದ್ಧಗಳ ಭೀತಿ ಏನಾಗ್ಬಿಡುತ್ತೆ, ತಾರಕಕ್ಕೇರ್ಬಿಡುತ್ತೆ. ಅದಲ್ಲದೇ ನಮ್ಮ ಭಾರತವೂ ಕೂಡ ಕಣಿವೆ ಯುದ್ಧ ಅಂತಾನೆ ಹೇಳ್ಬೋದು. ಕಣಿವೆ ಯುದ್ಧ ಅಂತಹ ಸಿಚುವೇಶನ್ ಫೇಸ್ ಮಾಡೋ ಸಾಧ್ಯತೆಗಳು ಕೂಡ 100ಕ್ಕೆ 100ರಷ್ಟಿದೆ. ಇದು ಕೂಡ ಸಾಧ್ಯತೆಗಳು ಇದೆ ಈ 2 ತಿಂಗಳಲ್ಲಿ. ಸೊ ಇವೆಲ್ಲ ಏನಂತಂದ್ರೆ ನಾವು ಯಾವುದು ಇಲ್ಲಿವರೆಗೂ ಹುಸಿ ಅನ್ಕೊಂಡು ಬಂದಿದ್ದೀವೋ ಅವೆಲ್ಲ ಇವಾಗ ಸತ್ಯ ಆಗ್ತಾನೆ ಹೋಗ್ತಾ ಇರುತ್ತೆ. ಸೊ ಇಷ್ಟೇ ಹೇಳ್ತಾ ಇವತ್ತಿನ ಕಿರುಸಂಚಿಕೆಗೆ ನಾನು ಅಲ್ಪ ವಿರಾಮ ಇಡ್ತಾ ಇದ್ದೀನಿ. ಸರ್ವೇ ಜನಾ ಸುಖಿನೋ ಭವಂತು. ಕಳೆದ 1 ತಿಂಗಳ ಹಿಂದೆಯಷ್ಟೇ ಕಾಲಜ್ಞಾನಿ ಗುರೂಜಿರವರು ದೊಡ್ಡ ಮನೆಯ ಬಗ್ಗೆ ಒಂದಷ್ಟು ವಿಚಾರವನ್ನ ಹೇಳಿದರು. ದೊಡ್ಡ ಮನೆಯಲ್ಲಿ ಶೋಕ ಅನ್ನೋ ಟೈಟಲ್ ಕೂಡ ಕೊಟ್ಟಿದ್ರು. ಬಿಗ್ ಬಾಸ್ ಸುದೀಪ್ರ ತಾಯಿಯ ಶೋಕದಂತೆ ಮುಂದಿನ ದಿನಗಳಲ್ಲಿ ಇಂತಹ ಆಘಾತಕಾರಿ ವಿಚಾರಗಳು ಹೆಚ್ಚಾಗುತ್ತಂತೆ. ನೋಡುಗರು ನಾನಾ ಅರ್ಥಗಳಿಂದ ಅದನ್ನು ಅರ್ಥೈಸಿಕೊಂಡಿದ್ರು ಕೂಡ ಅದರ ಸರಿಯಾದ ಅರ್ಥ ಅಂದರೆ ಸರಾಂತ ದೊಡ್ಡ ಮನೆತನಗಳಲ್ಲಿ ಸಾವು ನೋವುಗಳು ಸಂಭವಿಸುವ ಕಾಲ ಇದೀಗ ಶುರುವಾಗುತ್ತಂತೆ. ಅದರಲ್ಲೂ ಮುಂದಿನ 4 ತಿಂಗಳುಗಳಲ್ಲಿ ಹೆಚ್ಚಾಗಿ ಕಾಣಸಿಗುತ್ತೆ ಅನ್ನೋದೇ ಅರಿಯಬಲ್ಲಂತಹ ಅದ್ಭುತವಾದ ಆತ್ಮ ಚೈತನ್ಯಗಳು, ಶಕ್ತಿಗಳು ಗುರೂಜಿ ಅವರಿಗೆ ಬಂದಿದ್ದು ಹೇಗೆ, ಭವಿಷ್ಯದಲ್ಲಿ ನಡೆಯಬಹುದಾದಂತಹ ಅದೆಷ್ಟೋ ಅನಾಹುತಗಳ ಬಗ್ಗೆ ಇವತ್ತೇ ಮುನ್ನೆಚ್ಚರಿಕೆಯನ್ನ ನೀಡುವಂತಹ ಶಕ್ತಿ ಮನದಟ್ಟಾಗಿದ್ರೂ ಕೂಡ ಎಲ್ಲಿಂದ ಬಂತು? ಬೇಡಿ ಬಂದಂತಹ ಭಕ್ತರ ಕಷ್ಟಗಳನ್ನ ನಿವಾರಿಸುವಂತಹ ಶಕ್ತಿ ಗುರೂಜಿಯವರಿಗೆ ಇರುವಂತಹ ಆ ಸ್ಥಳಕ್ಕೆ ಬಂದಿದ್ದಾದ್ರೂ ಹೇಗೆ, ಎಲ್ಲಿಂದ? ಇದೆಲ್ಲವುಗಳ ಬಗ್ಗೆ ಒಂದಷ್ಟು ವಿಚಾರಗಳು ಎಲ್ಲಿದೆ ನೋಡಿ. ವೀಕ್ಷಕರೇ, ಶ್ರೀ ಕಿರಣ್ ಕುಮಾರ್ ಗುರೂಜಿರವರು ತಮ್ಮ ಕಾಲಜ್ಞಾನವನ್ನ ಇದೇ ಪವಿತ್ರ ಭೂಮಿಯಾದ ತತ್ವಮಸಿ ಗುರುಪರಂಪರಾ ಆಶ್ರಮದಲ್ಲಿ ಬರೆಯುತ್ತಿರುವುದಂತೆ ಈ ಸ್ಥಳದಲ್ಲಿ ಯಾರೂ ತಿಳಿಯದಂತಹ ಅದೊಂದು ನಿಗೂಢ ಶಕ್ತಿ ಇದೆ. ಆ ಶಕ್ತಿಯೇ ಇಲ್ಲಿ ಪವಾಡವನ್ನ ಸೃಷ್ಟಿ ಮಾಡುತ್ತಿದೆಯಂತೆ. ಗುರೂಜಿರವರು ಮಾಡುವ ಪ್ರತಿಯೊಂದು ಕಾರ್ಯವು ಆ ಶಕ್ತಿಯ ಅಣತಿಯಂತೆಯೇ ಮತ್ತು ನುಡಿಯುತ್ತಿರುವುದು ಕೂಡ ಪ್ರತಿಯೊಂದು ಭವಿಷ್ಯವಾಣಿಯು ಆ ಶಕ್ತಿಯ ಆಜ್ಞೆಯಂತೆಯೇ ಅನ್ನೋದು ಗುರೂಜಿರವರ ಮಾತು.
ಗುರೂಜಿರವರ ಆಶ್ರಮ ಇಷ್ಟು ಶ್ರೇಷ್ಠ ಮತ್ತು ಇಷ್ಟು ಪಾವಿತ್ರತೆಯಿಂದ ಕೂಡಿದೆ ಹೇಗೆ? ಎಂತಹುದ್ದೇ ಸಮಸ್ಯೆ ಇರಲಿ, ಈ ಸ್ಥಳದ ಮಹಿಮೆ ಅದನ್ನೆಲ್ಲ ನಿವಾರಿಸುತ್ತೆ ಹೇಗೆ? ಭೂತ, ಭವಿಷ್ಯ ಮತ್ತು ವರ್ತಮಾನಗಳನ್ನು ಅರಿಯುವಂತಹ ಶಕ್ತಿ ಈ ಸ್ಥಳಕ್ಕಿದೆ, ಅದು ಹೇಗೆ? ಕಾಲಜ್ಞಾನದಂತಹ ಭವಿಷ್ಯವಾಣಿಗಳು ಪ್ರತಿಯೊಂದು ನಿಜವಾಗುತ್ತಿದೆಯಲ್ಲ, ಅದು ಹೇಗೆ ಅನ್ನೋ ಈ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಅದು ಈ ಆಶ್ರಮದ ಶ್ರೀ ಕಾಮಾಖ್ಯ ಯೋನಿ ಪೀಠದಲ್ಲಿ ನಿತ್ಯವೂ ನಡೆಯುವಂತಹ ಮಹಾಯಜ್ಞ ಯಾಗಾದಿಗಳು. ಈ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಮತ್ತು ಪೌರ್ಣಮಿಗಳಲ್ಲಿ ಕೆಲವೊಂದಷ್ಟು ಯಾಗಗಳು ನಡೆಯುತ್ತವೆ. ಇದು ಅಪರೂಪದಲ್ಲಿ ಅಪರೂಪ. ಇಂತಹ ಯಾಗಗಳು ಶ್ರೀ ಕಿರಣ್ ಕುಮಾರ್ ಗುರೂಜಿರವರ ನೇತೃತ್ವದಲ್ಲಿ ನಡೆಯುವಂತಹದ್ದು. ಈ ರೀತಿಯ ಯಾಗಗಳಲ್ಲಿ ಪಾಲ್ಗೊಳ್ಳೋದೇ ಒಂದು ಪುಣ್ಯ ಮತ್ತು ನಮ್ಮ ಪಾಪಗಳೆಲ್ಲ ಕಳೆದು ಒಳ್ಳೆಯ ಫಲಿತಾಂಶವನ್ನ ನೀಡುವಂತಹ ದಾರಿಯಾಗಿದೆ. ಗುರುಜಿದು ನಾನು ಯೂಟ್ಯೂಬ್ನಲ್ಲಿ ಭಾಳ ಸಲ ಒಂದು 3 ತಿಂಗಳಿಂದ ನೋಡ್ತಾ ಇದ್ದೆ. ಸ್ಟಾರ್ಟಿಂಗ್ ನಂಬಿಲ್ಲ, ಯಾವುದು ಏನೋ ಹೇಳ್ತಾರೆ ಅಂದ್ಕೊಂಡು ನೋಡಿದೆ, ವೇಟ್ ಮಾಡಿದೆ. ಅವ್ರು ಹೇಳಿದ್ದೆಲ್ಲ ವೇಟ್ ಮಾಡ್ಕೋತದೆ, ಒಂದು ಸತ್ಯ ಆಗ್ತಾ ಇದೆ. ಆದರೆ ಈಗ ನನ್ನ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್, ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ ಬಂದಿತ್ತು. ಅದನ್ನ ಆ ವಿಶ್ವಾಸ ಮೇಲೆ, ಇವತ್ತು ಗುರು ಮೇಲೆ ಮೊದಲು ವಿಶ್ವಾಸ ಇರಬೇಕು. ವಿಶ್ವಾಸ ಇದ್ದರೆ ನಮ್ಮ ಕೆಲಸ ಪೂರ್ಣ ಆಗ್ತದೆ. ನಾನು 3 ತಿಂಗಳ ಹಿಂದ್ಗಡೆ 2 ಸಲ ಇಂಟರ್ವ್ಯೂ ಕೊಟ್ಟಿದೆ. ಅದರಲ್ಲಿ ಒಂದು ಕಡೆ ನನಗೆ ನೆಗ್ಲೆಕ್ಟ್ ಮಾಡಿದ್ರು, ನನಗೆಲ್ಲ ಇಂಟ್ರೆಸ್ಟ್ ಇತ್ತು ಅಲ್ಲಿ ನೆಗ್ಲೆಕ್ಟ್ ಮಾಡಿದ್ರು. ಆಮೇಲೆ ಮತ್ತೆ 1 ತಿಂಗಳು ಬಿಟ್ಟು ಇನ್ನೊಂದು ಇಂಟರ್ವ್ಯೂ ಕೊಟ್ಟೆ, ಅವ್ರನ್ನೂ ಕರೆದ್ರು, ಸಂಬಳ ಕಡಿಮೆ ಕೊಟ್ಟಿದ್ರು. ಆದರೂ ಇರಲಿ, ಈಗ ಸದ್ಯಕ್ಕೆ ಯಾವುದು ಕೆಲಸ ಇಲ್ಲ ಅಂತೇಳಿ ಮಾಡ್ತಾಯಿದ್ದೆ. 3 ದಿವಸ ಆಯಿತು ಜಾಯ್ನ್ ಆಗಿ. ಈಗ ಸ್ಟಾರ್ಟಿಂಗ್ ಏನು ಇಂಟರ್ವ್ಯೂ ಕೊಟ್ಟು ಬಂದಿಲ್ಲ, ಈಗ ಅವರಾಗಿ ನಂಗೆ ಕರಿತಾ ಇದ್ದಾರೆ. ಸಂಬಳ ನಾನು ಎಷ್ಟು ಹೇಳ್ತೀನಿ ಅಂದರೆ ಅವ್ರು ಅಷ್ಟು ಕೊಡೋಕೆ ರೆಡಿ ಇದ್ದಾರೆ. ಇವಾಗ ನನಗಿದು ಒಂದು ಇಲ್ಲಿಗೆ ಬರ್ತಾ ಇದ್ರೆ ಇದು ಕೆಲಸ ಆಯ್ತು ನನಗೆ. ಇನ್ನು ಇದು ಗುರುವಿನ ಆಶೀರ್ವಾದ ಆದರೆ ನನಗೆಲ್ಲ ಫುಲ್ ನಾನು ಅಂದ್ಕೊಂಡಿದ್ದೆಲ್ಲ ನನ್ನ ಸಂಕಲ್ಪ ಎಲ್ಲ ಈಡೇರುತ್ತೆ ಅಂತ ಹೇಳಿ ನನಗೆ ಅನುಭವ ಆಗಿದೆ. ರಾಜ್ಯದ ನಾನಾ ಮೂಲೆಗಳಿಂದ ಈ ಕ್ಷೇತ್ರಕ್ಕೆ ಬಂದು ಹೋಗ್ತಾರೆ. ಇಲ್ಲಿನ ಮಹಿಮೆ ಎಂಥದ್ದು, ಈ ಕ್ಷೇತ್ರದ ಪವಾಡ ಎಂಥದ್ದು ಎಂದು ತಿಳಿಬೇಕಾದ್ರೆ ಸ್ವತಃ ನೀವೇ ಒಮ್ಮೆ ಇಲ್ಲಿಗೆ ಬರಬೇಕಾಗುತ್ತೆ. ಯಾಕಂದ್ರೆ ನಿಮ್ಮ ಅನುಭವ ಒಂದೇ ನಿಮ್ಮ ನಂಬಿಕೆಗೆ ಕಾರಣವಾಗಿರುತ್ತೆ ಅಲ್ವೇ? ಗುರೂಜಿರವರು ಹೇಳಿರುವಂತಹ ಸಾಕಷ್ಟು ಕಾಲಜ್ಞಾನಗಳು ಇದೇ ಕ್ಷೇತ್ರದ ಶಕ್ತಿಯ ಅಣತಿಯಂತೆಯೇ ಹೇಳಿರುವುದಂತೆ. ಲೋಕದಲ್ಲಿ ನಡೆಯುವಂತಹ ಭವಿಷ್ಯದ ನಿಧಿಯೇ ಇಲ್ಲಿದೆ ಅಂದ್ರೆ ಯೋಚನೆ ಮಾಡಿ, ಈ ಕ್ಷೇತ್ರದ ನಿಗೂಢ ಶಕ್ತಿ ಯಾವುದು ಮತ್ತು ಎಂಥದ್ದು ಎಂದು. ಶ್ರೀ ಕಿರಣ್ ಕುಮಾರ್ ಗುರೂಜಿರವರು ಹೇಳಿರುವಂತಹ ಪ್ರತಿಯೊಂದು ಭವಿಷ್ಯವಾಣಿಯೂ ಈ ಕ್ಷೇತ್ರದಲ್ಲಿ ಸಂಚರಿಸುವಂತಹ ವಿಶ್ವಶಕ್ತಿಯ ಸಹಾಯದಿಂದ ಅಂದ್ರೆ ತಪ್ಪಾಗಲಾರದು. ರಾಹು ಕೇತುಗಳ ಸಂಚಾರವಿರುವಂತಹ ಶ್ರೀ ಕ್ಷೇತ್ರ ನಿಜಕ್ಕೂ ಅದ್ಭುತ. ಜ್ಞಾನ ಶಕ್ತಿಯ ಮೂಲ ವಿಶ್ವಶಕ್ತಿ. ಇಂತಹ ಜ್ಞಾನ ಶಕ್ತಿಗಳನ್ನು ಸಂಪಾದಿಸಿ ಸಾಮಾನ್ಯ ಜನರ ಏಳಿಗೆಗಾಗಿ ತಮ್ಮ ತಪೋಶಕ್ತಿಗಳ ಅನುಸಾರವಾಗಿ ಆತ್ಮ ಚೈತನ್ಯ ಶಕ್ತಿಗಳ ಸಹಾಯದಿಂದ ಬೇಡಿ ಬಂದ ಭಕ್ತರನ್ನ ಮತ್ತು ಶಿಷ್ಯರನ್ನ ಸಲಹುತ್ತಿರುವಂತಹ ಶ್ರೀ ಕಿರಣ್ ಕುಮಾರ್ ಗುರೂಜಿರವರ ನಡುವಣ ನಾವುಗಳು ಇರುವುದೇ ಮಹಾಪುಣ್ಯ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸೋಣ. ನೋಡಿದ್ರಲ್ಲ ವೀಕ್ಷಕರೇ, ಜಗತ್ತಿನಲ್ಲಿ ಎಷ್ಟೆಲ್ಲ ಶಕ್ತಿಗಳು ಇದ್ರೂ ಕೂಡ ವಿಶ್ವಶಕ್ತಿ ಅನ್ನೋದು ಕೆಲವರಿಗೆ ಮತ್ತು ಕೆಲವು ಕಡೆ ಮಾತ್ರ ಒಲಿಯೋದು ಅನ್ನೋದು ಗುರೂಜಿ ಅವರ ಭೇಟಿಯ ನಂತರವಷ್ಟೇ ತಿಳಿಯುತ್ತೆ ಅನ್ನೋದು ಗೊತ್ತಾಯಿತು. ವಿಶ್ವಶಕ್ತಿಯ ಸಹಾಯದಿಂದ ಭವಿಷ್ಯವಾಣಿಯನ್ನ ನುಡಿತಾ ಇರುವ ಶ್ರೀ ಕಿರಣ್ ಕುಮಾರ್ ಗುರೂಜಿಯವರ ಆಶೀರ್ವಾದ ಎಲ್ಲರ ಮೇಲೂ ಇರ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ರಾಜ್ ನ್ಯೂಸ್, ಇದು ಕನ್ನಡಿಗರ ಧ್ವನಿ. Namo